ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಗಳಿಗೆ ಆ್ಯಕ್ಚುಲಿ ಫೈನಲ್ ಎಕ್ಸಾಮ್ ನಡೀತಾ ಇತ್ತು. ಅವಳು 8th ಸ್ಟ್ಯಾಂಡರ್ಡಲ್ಲಿ ಇದ್ಲು, ಸೊ ಅವಳು ಫೈನಲ್ ಎಕ್ಸಾಮ್ ನಡೀತಾ ಇತ್ತು. ಅವಳದು ಫೈನಲ್ ಎಕ್ಸಾಮ್ ಮುಗೀತು. ನೆಕ್ಸ್ಟ್ ಮಗಂದು 3rd ಅಸೆಸ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅದರಿಂದ ನನಗೆ ಕುಕಿಂಗ್ ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ಇಷ್ಟು ದಿನ ಮಾಡಿರಲಿಲ್ಲ. ಇವತ್ತು ಮಕ್ಳಿಗೋಸ್ಕರ ನಾನು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ, ಲೈಕ್ ಡೆಸರ್ಟ್ ಥರ. ಸೊ ಒಂದು ಚೂರು ಪಾಯಸ ಥರ ಮಾಡಿಬಿಟ್ಟು ಅದು ಸ್ವಲ್ಪ ಕೂಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಡೆಸರ್ಟ್ ಟೈಪಲ್ಲಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಸೊ ಮೊದಲಿಗೆ ನನಗೆ ಶಾವಿಗೆ ತೊಗೊಂಡಿದ್ದೀನಿ, MTR ಶಾವಿಗೆ ತೊಗೊಂಡಿದ್ದೀನಿ. ಇದು ರೋಸ್ಟ್ ಮಾಡಿಲ್ಲ, ರಾ ಆಗೇ ಇದೆ. ಸೊ ಶಾವಿಗೆ ತೊಗೊಂಡಿದ್ದೀನಿ. ಮತ್ತು ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, 2 ಥರ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ಫ್ರೂಟ್ಸ್ಗೆ ನಾನು ಆ್ಯಪಲ್ಲು, ಆರೆಂಜು, ದಾಳಿಂಬೆ, ಗ್ರೇಪ್ಸು, ಬನಾನಾ ಇಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಶುಗರ್ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರು, ಮತ್ತು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದು ಮೇನ್ ಇಂಪಾರ್ಟೆಂಟ್ ಇರೋದೇ ಕಸ್ಟರ್ಡ್ ಪೌಡರು. ಸೊ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರುವಂಥ ಐಟಮ್ಸ್ಗಳು. ಮತ್ತು ನಾನು ಶಾವಿಗೆನ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಡ್ತಾ ಇದ್ದೀನಿ. ಈ ಪಾತ್ರೆ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ಇಂಡಸ್ ವ್ಯಾಲಿ ಅವ್ರದ್ದು. ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಲೀಟರ್ ಕೆಪಾಸಿಟಿ ಕೂಡ ಇದೆ. ಈಗ ಪಾತ್ರೆ ಕಾಯ್ದಿದೆ, ಸೊ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಕಾಯ್ದ ಮೇಲೆ ನಾನೇನು ಶಾವಿಗೆ ತೊಗೊಂಡಿದ್ದೀನಿ ಆ ಶಾವಿಗೆ ಹಾಕ್ತಾಯಿದ್ದೀನಿ. ಇದು ನಾನು ಆ್ಯಕ್ಚುಲಿ 1 ಬೌಲಷ್ಟು ತೊಗೊಂಡಿದ್ದೀನಿ, ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ತೊಗೊಂಡಿದ್ದೀನಿ. ಸೊ ನಮ್ಮ ಮನೆಗೆ ಸಾಕು ಇಷ್ಟೇ, ತುಂಬ ಯಾರೂ ಸ್ವೀಟ್ಸ್ ತಿನ್ನಲ್ಲ ನಮ್ಮ ಮನೇಲಿ. ಸೊ ಅದಕ್ಕೆ ಇಷ್ಟೇ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ನೀವು ಹಾಕ್ಕೋಬೋದು. ಸ್ವಲ್ಪ ಶಾವಿಗೆ ಮತ್ತು ತುಪ್ಪ 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದು ಆ್ಯಕ್ಚುಲಿ ತುಂಬ ಡಾರ್ಕ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು. ಬ್ರೌನಿಷ್ವರೆಗೂ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಆ್ಯಕ್ಚುಲಿ ಮೊದಲೇ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೋದು. ತುಂಬ ಕೆಲವರಿಗೆ ಹಾಲು ಅಂದರೆ ಇಷ್ಟ ಆಗೋಲ್ಲ, ಸೊ ಅಂಥವ್ರು ಬೇಕಾದರೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನೀಗ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಶಾವಿಗೆ ಚೆನ್ನಾಗಿ ಬೇಯಬೇಕು, ಯಾಕಂದರೆ ಇಲ್ಲಾಂದರೆ ಅದೊಂಥರ ಬಾಯಿಗೆ ಕಡ್ಡಿ ಸಿಕ್ದಂಗೆ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಆಲ್ಮೋಸ್ಟು ಶಾವಿಗೆ ಬೆಂದಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಶಾವಿಗೆ ನೀಟಾಗಿ ಬೆಂದಿದೆ. ಈಗ ಶಾವಿಗೆ ಬೆಂದ ಮೇಲೆ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಏನಂದರೆ ನನಗೆ ಜಾಸ್ತಿ ಸ್ವೀಟ್ ನಮ್ಮ ಮನೇಲಿ ಇಷ್ಟಪಡಲ್ಲ, ಅದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಸ್ವೀಟ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ 1 ಕಪ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಶುಗರ್ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಸಿಹಿ ಜಾಸ್ತಿ ಆದರೆ ಒಂಥರ ಮುಖಕ್ಕೆ ಹೊಡ್ದಂಗೆ ಇರುತ್ತೆ. ಸೊ ಅದಕ್ಕೆ ನಾನು ಸಿಹಿ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಇದೇ ಅಲ್ಲ, ಯಾವುದೇ ಆಗಲಿ ಯಾವುದಕ್ಕಾದರೂ ಅಷ್ಟೇ, ನಾನು ಸಿಹಿ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಆಮೇಲೆ ನಾನು ಕಸ್ಟರ್ಡ್ ಪೌಡರ್ನ ಹಾಲಿನಲ್ಲೇ ಕಲಗಿಸಿ ಹಾಕ್ತಾಯಿದ್ದೀನಿ. ಬಿಕಾಸ್ ನಾವು ಡೈರೆಕ್ಟಾಗಿ ಹಾಗೆ ಹಾಕೋಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೆ ಹಾಲಲ್ಲಿ ಚೆನ್ನಾಗಿ ಕಲಸಿ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. 1 ಸ್ಪೂನ್ಗಿಂತ ಒಂಚೂರು ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಹಾಕಿ ಚೆನ್ನಾಗಿ ಹಾಲಲ್ಲಿ ಕಲಸಿ ಅದನ್ನು ನಾನು ಡೈರೆಕ್ಟು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕಸ್ಟರ್ಡ್ ಪೌಡರೇ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ. ಒಳ್ಳೆ ಐಸ್ ಕ್ರೀಮ್ ತಿಂದ ಥರ ಫೀಲ್ ಆಗುತ್ತೆ ನಮಗೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ. ಆ್ಯಕ್ಚುಲಿ ನೀವು ಫ್ರೂಟ್ ಮಿಕ್ಸ್ ಮಾಡದೆ ಹಾಗೆ ತಿಂದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಆ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ. ಸೊ ನಂತರ ಆಲ್ಮೋಸ್ಟು ನಮಗೆ ಪಾಯಸ ಥರ ರೆಡಿಯಾಗಿದೆ. ಹೀಗೆ ಬೇಕಾದರೆ ಡೈರೆಕ್ಟಾಗಿ ತಿನ್ಬೋದು, ಇಲ್ಲಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ನಾವೀಗ ಫ್ರೂಟ್ಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ತಿಂತೀನಿ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಇಡಬೇಕು. ಫ್ರಿಜ್ಜಲ್ಲಿ ನಾವು ಹಾಗೆ ಡೈರೆಕ್ಟಾಗಿ ಇಡೋಕ್ಕೆ ಹೋಗಬಾರ್ದು. ಬಿಕಾಸ್ ನಾವು ಏನೇ ಬಿಸಿಯಾಗಿರೋದನ್ನ ಡೈರೆಕ್ಟಾಗಿ ನಾವು ಫ್ರಿಜ್ಜಿಗೆ ಇಡಬಾರ್ದು. ಒಂದು 10 ನಿಮಿಷ ಆರಿಸಾದ್ಮೇಲೆ ನಾವು ಅದನ್ನು ಫ್ರಿಜ್ಜಿಗೆ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ನಾವು ಫ್ರೀಝರಲ್ಲಿಟ್ಟರೆ ಒಂದು 5 ನಿಮಿಷ, ಮ್ಯಾಕ್ಸಿಮಮ್ ಒಂದು 7 ನಿಮಿಷ ಸಾಕು. ಅದಕ್ಕಿಂತ ಜಾಸ್ತಿ ಇಟ್ಟರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೀಗ ಫ್ರಿಜ್ಜಲ್ಲಿ ಒಂದು 5ರಿಂದ 7 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊ ಮೀನ್ ವೈಲ್ ಏನು ಮಾಡೋದು, ಸೊ ಟೈಮ್ ವೇಸ್ಟ್ ಮಾಡಿದಾಗೆ ಅದೆಲ್ಲ ನೀಟಾಗಿ ಅದೊಂದು 5ರಿಂದ 7 ನಿಮಿಷ ಅದು ತಣ್ಣಗಾಗೋಷ್ಟರಲ್ಲಿ ನಾನು ಹಣ್ಣುಗಳ್ನೂ ಕೂಡ ಹಾಗೆ ಕಟ್ ಮಾಡ್ಕೊಂಬಿಡ್ತೀನಿ. ನನ್ನ ಮಗನಿಗೆ ಆ್ಯಕ್ಚುಲಿ ಸಿಪ್ಪೆ ತಿನ್ನೋದು ಇಷ್ಟ ಆಗೋಲ್ಲ. ನಾನು ಯೂಶ್ವಲಿ ಮಕ್ಕಳಿಗೆ ನಾನು ಆಪಲ್ ಕೊಡಬೇಕು, ಯಾವಾಗಲೇ ಆಪಲ್ ಕೊಡಬೇಕಾದ್ರೂ ನಾನು ಮಕ್ಕಳಿಗೆ ಮೇಲ್ಗಡೆ ಇದು ಸಿಪ್ಪೆ ತೆಗೆದುಬಿಟ್ಟೆ ಕಟ್ ಮಾಡಿ ಕೊಡೋದು. ಬಿಕಾಸ್ ಅದ್ರಲ್ಲಿ ವ್ಯಾಕ್ಸ್ ಎಲ್ಲ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಆಪಲ್ನ ತೊಳೆದು ಅದು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾನು ರ್ಯಾಪರೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು
ಕಟ್ ಮಾಡಿದ್ದೀನಿ. ನೆಕ್ಸ್ಟು ಬಾಳೆಹಣ್ಣು ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು 2 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಚಿಕ್ಕದಾಗಿ ಕಟ್ ಮಾಡಬೇಕು, ದೊಡ್ಡದಾಗಿ ಕಟ್ ಮಾಡಬಾರ್ದು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೀಗೆ ನಾನು ಆರೆಂಜ್ ಕೂಡ ಕಟ್ ಮಾಡ್ಕೊಳ್ತೀನಿ, ಗ್ರೇಪ್ಸ್ ಕೂಡ ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಿಮ್ಗೇನಂದರೆ ಇನ್ನೂ ಹಣ್ಣುಗಳು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಟರ್ ಮೆಲನ್ ಆಗಿರ್ಬೋದು, ಸೇಬೆಕಾಯಿ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಇದೆಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸಲ್ಲೂ ಅಷ್ಟೇ, ನಾನು ಬರೀ ದ್ರಾಕ್ಷಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ಏನಾದರೂ ಬಾದಾಮಿನ ಕೂಡ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ಸೊ ನಿಮ್ಮ ಚಾಯ್ಸ್, ಎಷ್ಟು ಹಣ್ಣುಗಳು ಹಾಕಿದ್ರು, ಎಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರೂ ಆ್ಯಕ್ಚುಲಿ ಏನು ಗೊತ್ತಾ, ಅದನ್ನು ತಿನ್ನಬೇಕಾದ್ರೆ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಕ್ಕಿದಾಗ ಅದೊಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ತೆಗ್ದಿದ್ದೀನಿ. ಎಷ್ಟು ಸಾಕು, ಒಂದು ಕೂಲಾಗಿದೆಯಲ್ಲ ಅಷ್ಟು ಸಾಕು. ತುಂಬ ತಣ್ಣಗೆ ಮಾಡ್ಕೊಳ್ಳೋದೇನು ಬೇಕಿಲ್ಲ. ಬೇಕಾದರೆ ಇದೆಲ್ಲ ರೆಡಿ ಆದಮೇಲೂ ಕೂಡ ನೀವು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಾದರೆ ತಿನ್ಬೋದು. ತುಂಬ ನನಗೆ ಆ್ಯಕ್ಚುಲಿ ಏನಂದರೆ ಸ್ವಲ್ಪ ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಹಣ್ಣುಗಳೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡು ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಹಾಲಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ತುಂಬ ಹಾಲು ಹಾಕಿಲ್ಲ, ನಾನು ಮೀಡಿಯಮ್ ಅಷ್ಟು ಹಾಲು ಹಾಕಿದ್ದೀನಿ. ಇನ್ನು ನೋಡಿ, ಎಲ್ಲ ಫ್ರೂಟ್ಸು ಹಾಕ್ಕೊಂಡು, ದಾಳಿಂಬೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ದಾಳಿಂಬೆ, ಡ್ರೈ ಫ್ರೂಟ್ಸು, ಆ ದ್ರಾಕ್ಷಿ ತಿನ್ನಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಆ್ಯಕ್ಚುಲಿ ಬಾಯಲ್ಲಿ ನೀರೇ ಬರ್ತಾಯಿದೆ ಅದನ್ನು ನೋಡಿದ ತಕ್ಷಣ, ಅಷ್ಟು ಚೆನ್ನಾಗಿದೆ ಟೇಸ್ಟ್. ನನಗಂತೂ ತುಂಬ ಅಂದರೆ ತುಂಬ, ನಮ್ಮ ಮಗನಿಗಂತೂ ತುಂಬ ಇಷ್ಟ ಆಯಿತು. ಅಮ್ಮ ಇವಾಗಲೂ ಕೇಳ್ತಾ ಇರ್ತಾನೆ, ಅಮ್ಮ ಅವಾಗವಾಗ ಮಾಡಿಕೊಡಮ್ಮ ಇದನ್ನು ಅಂತ. ಸೊ ಅದಕ್ಕೆ ಅವನಿಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವನಿಗೆ ಫ್ರೂಟ್ಸ್ ಅಂದರೆ ಅವನಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಅವನು ಇದನ್ನು ತುಂಬ ಇಷ್ಟಪಟ್ಟು ತಿಂದ. ಸೊ ನಾನು ತಿಂತಾಯಿದ್ದೀನಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಟೇಸ್ಟ್ ಮಾಡಿ ನೋಡಿದೆ ರೀ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಕಸ್ಟರ್ಡ್ ಪೌಡರ್ದು ಫ್ಲೇವರ್ ಇದೆಯಲ್ಲ, ಅದು ಫ್ಲೇವರ್ ನಾವು ಅದು ತಿಂತಾಯಿದ್ರೆ ನಿಮಗೆ ಆ್ಯಕ್ಚುಲಿ ಐಸ್ ಕ್ರೀಮೇ ತಿಂತಾಯಿದ್ದೀನಿ ನಾನು. ನಾವು ಇದು ಬರುತ್ತಲ್ಲ, ಏನದು ಫ್ರೂಟ್ಸ್ ಐಸ್ ಕ್ರೀಮ್ಗೆ ನಾವು ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂತೀವಲ್ಲ, ಅದು ಆ ಥರ ಫೀಲ್ ಆಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಆ್ಯಕ್ಚುಲಿ ಇವಾಗ ಸಮ್ಮರ್ ಬೇರೆ ಬರ್ತಾ ಇದೆ. ಸೊ ಮತ್ತು ಶಿವರಾತ್ರಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ಹಣ್ಣುಗಳೆಲ್ಲ ಆರಾಮ್ಸೆ ಸಿಗುತ್ತೆ ಇವಾಗ, ಅದು ಫ್ರೆಶ್ ಆಗಿರುತ್ತೆ ಹಣ್ಣುಗಳೆಲ್ಲ. ಸೊ ನೀವು ಕೂಡ ಅದನ್ನು ಇದು ಮಾಡಿ. ನಾನು ಮತ್ತೆ ಹೇಳಿದ್ನಲ್ಲ, ಈ ಪಾತ್ರೆ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಅಂತ. ಇದು ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೇನೆ. ಸೊ ನೀವು ಕೂಡ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ನನಗಂತೂ ಇವತ್ತಿನ ತಿಂಡಿ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.